ಎಸ್, ಕೆಂಗೇರಿ ಖಾಸಗಿ ಶಾಲೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ. ಯಾರಿಗೂ ಏನು ಕೂಡ ಅಪಾಯ ಆಗಿಲ್ಲ. ಆದರೂ ಕೂಡ ಮಹಡಿಗೆ ಇದೀಗ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿದ್ದಂಥದ್ದು. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಬೆಂಕಿ ಅವಘಡ ಇದೆ. ಶಾಲಾ ಆಡಿಟೋರಿಯಂನಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ. ತಕ್ಷಣವೇ ಮಕ್ಕಳನ್ನ ಹೊರಗಡೆ ಕಳಿಸಿದ್ದಾರೆ ಶಾಲಾ ಸಿಬ್ಬಂದಿಗಳು. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಸಿಬ್ಬಂದಿಗಳು ಅಲರ್ಟ್ ಆಗಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ಆಗಿ ಅವಘಡ ಸಂಭವಿಸಿದೆ. ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಅವಘಡ. ಕೆಂಗೇರಿ ಬಳಿಯ ಖಾಸಗಿ ಶಾಲೆ, ಕೆಂಗೇರಿ ಬಳಿಯ ನಾಗದೇವನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಶಾಲೆಯ 4ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ ಭರದಿಂದ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಖಾಸಗಿ ಶಾಲೆಯಲ್ಲಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದ್ದಂಥದ್ದು, ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗಿದೆಯಾ? ತೊಂದರೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೇಗೆ ಕರೆದುಕೊಂಡು ಬಂದ್ರು ಅವ್ರನ್ನೆಲ್ಲರೂ ಕೂಡ ಈ ಈಚೆಗೆ? ಸುಕನ್ಯಾ, ಯಾವಾಗ ಆಡಿಟೋರಿಯಂನಲ್ಲಿ ಬೆಂಕಿ ಕಾಣಿಸ್ಕೊಳ್ತಿದ್ದಂತೆನೆ ಅಲ್ಲಿನ ಶಾಲಾ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಎಲ್ಲಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಅದು 4ನೇ ಮಹಡಿಯಲ್ಲಿರುವಂತಹ ಆಡಿಟೋರಿಯಂನಲ್ಲಿ ಬೆಂಕಿ ಹೊತ್ಕೊಂಡಿರುವಂತದ್ದು ಗೊತ್ತಾಗಿದೆ. ತಕ್ಷಣವೇ ಅದರ ಕೆಳಗಡೆ ಇದ್ದಂತ ಶಾಲೆಯಲ್ಲಿ ಏನು ಕ್ಲಾಸ್ಗೆ ಅಟೆಂಡ್ ಮಾಡಿದಂತಹ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ರು ಅಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿನ ಟೀಚರ್ಸ್. ಹಾಗಾಗಿ ಯಾವುದೇ ರೀತಿಯ ಅಪಾಯ ಆಗ್ಲಿಲ್ಲ. ಜೊತೆಗೆ ಇವತ್ತು ಶನಿವಾರ ಕೂಡ ಆಗಿದ್ದರಿಂದ ಹೆಚ್ಚಿನ ಮಕ್ಕಳು ಬಂದಿರ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಯಾರಿಗೆಲ್ಲ ಕ್ಲಾಸಸ್ ಇತ್ತು, ಅದು ತೀರಾ ಕಡಿಮೆ ಜನರಿಗೆ ಮಾತ್ರ ಕ್ಲಾಸಸ್ ಇತ್ತು ಅನ್ನುವಂಥದ್ದನ್ನ ಶಾಲೆಯಿಂದ ಕನ್ಫರ್ಮ್ ಮಾಡ್ತಾ ಇರುವಂತದ್ದು. ಆ ವೇಳೆಯಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ಎಲ್ಲರನ್ನೂ ಕೂಡ ಹೊರಗಡೆ ಕರ್ಕೊಂಡು ಬಂದು ಸೇಫ್ ಆಗಿ ಹೊರಗಡೆ ಕಳ್ಸಿದ್ದಾರೆ. ಆಗ ಇದಕ್ಕಿದ್ದಂತೆ ನೋಡ್ತಿದ್ದಂತೆನೆ ದಗದಗನೆ ಹೊತ್ತಿ ಹುರಿದಿರುವಂತದ್ದು 4ನೇ ಮಹಡಿಯಲ್ಲಿರುವಂತಹ ಶಾಲೆಯ ಆಡಿಟೋರಿಯಂ. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಬೆಂಕಿ ಹೊತ್ಕೊಂಡಿದೆ. ಯಾಕೆ ಈ ಪ್ರಮಾಣದ ಬೆಂಕಿ ಆಗಕ್ಕೆ ಕಾರಣ ಅಂತ ಹೇಳಿದ್ರೆ, ಆಡಿಟೋರಿಯಂನಲ್ಲಿ ಬೆಂಕಿಗೆ ಫೈರ್ ಕ್ಯಾಚ್ ಆಗುವಂತ ಹಲವಾರು ವಸ್ತುಗಳು ಅಲ್ಲಿ ಇದ್ವು ಅನ್ನುವಂಥದ್ದು. ಅಂದ್ರೆ ಸೌಂಡ್ ಪ್ರೂಫಿಂಗ್ ಆಗಿರುವಂತ ರಟ್ಟು ತರ ಬಳಸುವಂತ ವಸ್ತು ಆಗಿರ್ಬೋದು, ಅಲ್ಲಿದ್ದಂತ ಕುರ್ಚಿಗಳು, ಅದು ಮೇಜು, ಕುರ್ಚಿ, ಇವೆಲ್ಲವೂ ಕೂಡ ಅಲ್ಲಿ ಬೆಂಕಿ ಈ ಪ್ರಮಾಣಕ್ಕೆ ಹೊತ್ಕೊಳ್ಳಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಈಗ ಸದ್ಯಕ್ಕೆ ಒಂದು ಹಂತಕ್ಕೆ ತಹಬದಿಗೆ ಬಂದಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಹರಸಾಹಸದಿಂದಾಗಿ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಪಕ್ಕದಲ್ಲೇನೆ ಕಾರ್ ಶೋರೂಮ್ ಒಂದಿತ್ತು, ಮತ್ತೆ ಪೆಟ್ರೋಲ್ ಬಂಕ್, ಗ್ಯಾಸ್ ಸ್ಟೇಷನ್ ಎಲ್ಲವೂ ಕೂಡ ಇತ್ತು. ಆದ್ರೂ ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದ ಅಪಾಯ ಆಗ್ಲಿಲ್ಲ ಅನ್ನುವಂಥದ್ದು ಈಗ ಎಲ್ಲರೂ ನಿಟ್ಟುಸಿರು ಬಿಡುವಂತ ಒಂದು ಕೆಲಸ ಆಗಿದೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.